ಒಂದು ಪುಸ್ತಕ ನಿಮ್ಮ ಕೈಗೆ ಬರಬಹುದು, ಒಂದು ಪದವಿ ನಿಮ್ಮ ಹೆಸರಿಗೆ ಸೇರಬಹುದು. ಆದರೆ ಒಬ್ಬ ಗುರು ಇಲ್ಲದೆ ಜ್ಞಾನದ ನಿಜವಾದ ಅರ್ಥವನ್ನು ಅರಿಯುವುದಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗುರುಗಳಿಗೆ ದೇವರಷ್ಟೇ ಉನ್ನತ ಸ್ಥಾನವನ್ನು ನೀಡಲಾಗಿದೆ. ಈ ದಿನವನ್ನು ಮಹರ್ಷಿ ವೇದವ್ಯಾಸರ ಜನ್ಮದಿನ ಅಂತಲೂ ಗೌರವಿಸಲಾಗುತ್ತೆ. ಆಚಾರ್ಯ ದೇವೋ ಭವ ಅಂತ ಅಂದರೆ ಗುರುವನ್ನು ದೇವರಂತೆ ಗೌರವಿಸುವಂತ. ಇವತ್ತಿನ ಸಮಾಜಕ್ಕೆ ಕೇವಲ ಬುದ್ಧಿವಂತ ಯುವಕರು ಸಾಕಾಗೋದಿಲ್ಲ. ಉತ್ತಮ ವ್ಯಕ್ತಿತ್ವ, ಮಾನವೀಯತೆ ಹಾಗೆ ಮೌಲ್ಯಗಳನ್ನು ಹೊಂದಿರುವ ನಾಗರಿಕರು ಬೇಕು. ನಮಸ್ಕಾರ, ಶುಭೋದಯ ಎಲ್ಲರಿಗೂ. ಮೊದಲನೇದಾಗಿ ಎಲ್ಲರಿಗೂ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಒಂದು ಪುಸ್ತಕ ನಿಮ್ಮ ಕೈಗೆ ಬರಬಹುದು, ಒಂದು ಪದವಿ ನಿಮ್ಮ ಹೆಸರಿಗೆ ಸೇರಬಹುದು. ಆದರೆ ಒಬ್ಬ ಗುರು ಇಲ್ಲದೆ ಜ್ಞಾನದ ನಿಜವಾದ ಅರ್ಥವನ್ನು ಅರಿಯುವುದಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಇಂದಿನ ಈ ಪವಿತ್ರ ದಿನದಂದು ನಮ್ಮ ಜೀವನಕ್ಕೆ ಬೆಳಕು ನೀಡಿದ ಪ್ರತಿಯೊಬ್ಬ ಗುರುಗಳಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸೋಣ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಮಂತ್ರದ ಅರ್ಥ ಏನಂದರೆ, ಸೃಷ್ಟಿಸುವ ಬ್ರಹ್ಮನು ಗುರು, ಪಾಲಿಸುವ ವಿಷ್ಣುವು ಗುರು, ಅಜ್ಞಾನವನ್ನು ನಾಶ ಮಾಡುವ ಮಹೇಶ್ವರನು ಗುರು. ಅಂತಹ ಪರಬ್ರಹ್ಮ ಸ್ವರೂಪದ ಗುರುಗಳಿಗೆ ನನ್ನ ಅನಂತ ನಮಸ್ಕಾರಗಳು ಅಂತ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗುರುಗಳಿಗೆ ದೇವರಷ್ಟೇ ಉನ್ನತ ಸ್ಥಾನವನ್ನು ನೀಡಲಾಗಿದೆ. ಯಾಕಂದರೆ ಗುರುಗಳು ಕೇವಲ ವಿಧಿಯನ್ನು ಮಾತ್ರ ಹೇಳ್ಕೊಡೋದಿಲ್ಲ, ಜೀವನವನ್ನು ಹೇಗೆ ಅರ್ಥಪೂರ್ಣವಾಗಿ ಬದುಕಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತಾರೆ. ಜ್ಞಾನವಿಲ್ಲದೆ ಜೀವನ ಕತ್ತಲೆಯಂತೆ, ಆ ಕತ್ತಲೆಯಿಂದ ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗುವಂತಹ ವ್ಯಕ್ತಿಯೇ ಗುರು. ಮತ್ತೊಮ್ಮೆ ಎಲ್ಲರಿಗೂ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಈ ದಿನದ ಮಹತ್ವ ಏನು, ಇತಿಹಾಸ ಏನು, ಯಾಕೆ ಗುರುಪೂರ್ಣಿಮೆಯನ್ನು ಆಚರಣೆ ಮಾಡಲಾಗುತ್ತೆ, ಹೀಗೆ ಸಾಕಷ್ಟು ವಿಚಾರಗಳನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ತಡ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗುರುಪೂರ್ಣಿಮೆಯ ಇತಿಹಾಸ ನೋಡೋದಾದರೆ, ಗುರುಪೂರ್ಣಿಮೆ ಅನ್ನೋದು ಕೇವಲ ಒಂದು ಹಬ್ಬ ಅಲ್ಲ, ಅದು ಜ್ಞಾನ, ಸಂಸ್ಕಾರ ಹಾಗೆ ಕೃತಜ್ಞತೆಯ ಹಬ್ಬ. ಪ್ರತಿ ವರ್ಷ ಆಷಾಢ ಮಾಸದ ಪೂರ್ಣಿಮೆಯಂದು ಗುರುಪೂರ್ಣಿಮೆಯನ್ನು ಆಚರಿಸಲಾಗುತ್ತೆ. ಈ ದಿನವನ್ನು ಮಹರ್ಷಿ ವೇದವ್ಯಾಸರ ಜನ್ಮದಿನ ಅಂತಲೂ ಗೌರವಿಸಲಾಗುತ್ತೆ. ವೇದಗಳನ್ನು ಸಂಗ್ರಹಿಸಿ ಮಹಾಭಾರತದಂಥ ಅಮೂಲ್ಯ ಗ್ರಂಥವನ್ನು ಜಗತ್ತಿಗೆ ನೀಡಿದ ಕಾರಣ ಅವರನ್ನು ಜಗದ್ಗುರು ಅಂತಲೂ ಕರೆಯಲಾಗುತ್ತೆ. ಪ್ರಾಚೀನ ಭಾರತದಲ್ಲಿ ಈ ದಿನವನ್ನು ಶಿಷ್ಯರು ತಮ್ಮ ಗುರುಗಳಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದು ಕಲಿತ ಜ್ಞಾನಕ್ಕೆ ಕೃತಜ್ಞತೆ ಸಲ್ಲಿಸ್ತಾ ಇದ್ರು. ಇದೇ ಪರಂಪರೆ ಇವತ್ತಿಗೂ ಕೂಡ ಗುರುಪೂರ್ಣಿಮೆಯ ರೂಪದಲ್ಲಿ ಮುಂದುವರಿತಾ ಇದೆ. ಇವತ್ತಿನ ಡಿಜಿಟಲ್ ಯುಗದಲ್ಲಿ ಪುಸ್ತಕಗಳು ಮಾಹಿತಿ ನೀಡಬಹುದು, ತಂತ್ರಜ್ಞಾನ ಉತ್ತರ ನೀಡಬಹುದು, ಆದರೆ ಜೀವನಕ್ಕೆ ಸರಿಯಾದ ದಿಕ್ಕು, ಮೌಲ್ಯಗಳು ಹಾಗೆ ಪ್ರೇರಣೆಯನ್ನು ನೀಡುವವರು ಗುರುಗಳೇ. ಆದ್ದರಿಂದ ಗುರುಪೂರ್ಣಿಮೆ ಅಂದರೆ ಕೇವಲ ಆಚರಣೆಯ ದಿನವಲ್ಲ, ನಮ್ಮ ಜೀವನಕ್ಕೆ ಬೆಳಕು ನೀಡಿದ ಪ್ರತಿಯೊಬ್ಬ ಗುರುವನ್ನು ಹೃದಯಪೂರ್ವಕವಾಗಿ ಸ್ಮರಿಸಿ ಕೃತಜ್ಞತೆ ಸಲ್ಲಿಸುವ ಪವಿತ್ರ ದಿನವಾಗಿದೆ. ಗುರುಗಳ ಸ್ಥಾನ ಯಾಕೆ ಶ್ರೇಷ್ಠ? ಅರ್ಥಾತ್ ಗುರು ಅಂದರೆ ಯಾರು? ಗು ಅಂದರೆ ಅಂಧಕಾರ, ರು ಅಂದರೆ ಆ ಅಂಧಕಾರವನ್ನು ದೂರ ಮಾಡುವ ಬೆಳಕು. ಅಜ್ಞಾನದ ಕತ್ತಲೆಯಿಂದ ಜ್ಞಾನದ ಬೆಳಕಿನ ಕಡೆಗೆ ನಮ್ಮನ್ನು ಕರೆದೊಯ್ಯುವವರೇ ಗುರು. ಗುರು ಎಂದರೆ ಕೇವಲ ಪಾಠ ಹೇಳುವ ಶಿಕ್ಷಕರಲ್ಲ, ನಮ್ಮೊಳಗಿನ ಸಾಮರ್ಥ್ಯವನ್ನು ಗುರುತಿಸಿ ಬಿದ್ದಾಗ ಎದ್ದು ನಿಲ್ಲುವುದನ್ನು ಕಲಿಸಿ ಸೋಲಿನಲ್ಲೂ ಆತ್ಮವಿಶ್ವಾಸ ತುಂಬಿ ಜೀವನಕ್ಕೆ ಸರಿಯಾದ ದಿಕ್ಕು ತೋರಿಸುವ ಪ್ರತಿಯೊಬ್ಬರೂ ಗುರುಗಳೇ, ಹೌದಲ್ವಾ? ಅದಕ್ಕಾಗಿಯೇ ನಮ್ಮ ಸಂಸ್ಕೃತಿ ಹೇಳುತ್ತೆ ಆಚಾರ್ಯ ದೇವೋ ಭವ ಅಂತ, ಅಂದರೆ ಗುರುವನ್ನು ದೇವರಂತೆ ಗೌರವಿಸುವಂತ. ಯಾಕಂದರೆ ದೇವರು ನಮಗೆ ಜೀವನವನ್ನು ಕೊಟ್ಟರೆ ಆ ಜೀವನಕ್ಕೆ ಅರ್ಥವನ್ನು ಕೊಡುವವರು ಗುರು. ಆದ್ದರಿಂದ ಗುರು ನಮ್ಮ ಬದುಕಿನ ಮೊದಲ ಮಾರ್ಗದರ್ಶಿ, ಶಾಶ್ವತ ಪ್ರೇರಣೆ ಹಾಗೆ ಜ್ಞಾನದ ಬೆಳಕು, ಹೌದಲ್ವಾ? ಗುರುಗಳ ಮಹತ್ವವನ್ನು ನೋಡೋದಾದರೆ, ಒಂದು ಪುಸ್ತಕ ನಮಗೆ ಮಾಹಿತಿಯನ್ನು ನೀಡಬಹುದು, ಆದರೆ ಆ ಮಾಹಿತಿಯನ್ನು ಜ್ಞಾನವನ್ನು ಯಶಸ್ಸಾಗಿ ಪರಿವರ್ತಿಸುವ ಶಕ್ತಿ ಗುರುಗಳಲ್ಲಿದೆ. ಗುರುಗಳು ಕೇವಲ ಪಾಠಗಳನ್ನು ಕಲಿಸುವುದಿಲ್ಲ, ಯೋಚಿಸುವ ವಿಧಾನವನ್ನು ಕಲಿಸ್ತಾರೆ.
ಸೋಲಿನ ನಂತರ ಮತ್ತೆ ಎದ್ದು ನಿಲ್ಲುವ ಧೈರ್ಯವನ್ನು ನೀಡ್ತಾರೆ. ಶಿಸ್ತು, ಪ್ರಾಮಾಣಿಕತೆ ಹಾಗೆ ಮಾನವೀಯ ಮೌಲ್ಯಗಳನ್ನು ಬೆಳೆಸ್ತಾರೆ. ಜೀವನದ ಪ್ರತಿಯೊಂದು ಹಂತದಲ್ಲೂ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಬುದ್ಧಿವಂತಿಕೆಯನ್ನು ನೀಡ್ತಾರೆ. ಅದಕ್ಕಾಗಿಯೇ ಪ್ರತಿಯೊಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ಒಬ್ಬ ಉತ್ತಮ ಗುರು ಇದ್ದೇ ಇರ್ತಾರೆ. ನಮ್ಮ ಸಾಧನೆಯ ಪ್ರತಿಯೊಂದು ಹೆಜ್ಜೆಯಲ್ಲೂ ಗುರುಗಳ ಮಾರ್ಗದರ್ಶನ ಅಡಗಿರುತ್ತೆ. ಆದ್ದರಿಂದ ನಮ್ಮ ಜೀವನದಲ್ಲಿ ಗುರುಗಳ ಸ್ಥಾನವನ್ನು ಯಾವ ಸಂಪತ್ತಿನಿಂದಲೂ ಅಳೆಯೋದಕ್ಕೆ ಸಾಧ್ಯ ಇಲ್ಲ. ಗುರುಗಳನ್ನು ಗೌರವಿಸುವುದು ಅಂದರೆ ಕೇವಲ ಒಬ್ಬ ವ್ಯಕ್ತಿಯನ್ನು ಗೌರವಿಸುವುದಲ್ಲ, ಜ್ಞಾನ, ಸಂಸ್ಕಾರ ಹಾಗೆ ನಮ್ಮ ಭವಿಷ್ಯವನ್ನು ಗೌರವಿಸುವುದು. ಗುರುಗಳ ಆಶೀರ್ವಾದವೇ ಅನೇಕ ಯಶಸ್ಸುಗಳ ಮೊದಲ ಹೆಜ್ಜೆಯಾಗಿರುತ್ತೆ. ನಿಜ ಅಲ್ವಾ? ಗುರು ಪೂರ್ಣಿಮೆಯನ್ನು ಹೇಗೆಲ್ಲ ಆಚರಣೆ ಮಾಡ್ಬೋದು? ಗುರು ಪೂರ್ಣಿಮೆಯನ್ನು ಆಚರಿಸೋದಕ್ಕೆ ದೊಡ್ಡ ಕಾರ್ಯಕ್ರಮಗಳ ಅಗತ್ಯ ಇಲ್ಲ. ಮೊದಲು ನಮ್ಮ ಜೀವನವನ್ನು ರೂಪಿಸಿದ ಗುರುಗಳನ್ನು ಕೃತಜ್ಞತೆಯಿಂದ ಸ್ಮರಿಸೋಣ. ಸಾಧ್ಯ ಆದರೆ ಅವರನ್ನು ನೇರವಾಗಿ ಭೇಟಿ ಮಾಡಿ ನಮಸ್ಕರಿಸಿ ಅವರ ಆಶೀರ್ವಾದ ಪಡೆಯಿರಿ. ದೂರದಲ್ಲಿದ್ದರೆ ಒಂದು ಕರೆ ಮಾಡಿ ಅಥವಾ ಒಂದು ಹೃದಯ ಸ್ಪರ್ಶಿ ಸಂದೇಶ ಕಳುಹಿಸಿ. ಸರ್ ಅಥವಾ ಮೇಡಮ್, ನೀವು ಕಲಿಸಿದ ಪಾಠಗಳು ಇಂದಿಗೂ ನನ್ನ ಜೀವನಕ್ಕೆ ದಾರಿದೀಪವಾಗಿದೆ, ಧನ್ಯವಾದಗಳು ಅಂತ ಹೇಳಿ. ಈ ದಿನ ಒಂದು ಒಳ್ಳೆಯ ಪುಸ್ತಕ ಓದುವ ಸಂಕಲ್ಪ ಮಾಡಬಹುದು, ಹೊಸತನ್ನೇನಾದರೂ ಕಲಿಬಹುದು ಅಥವಾ ನಮಗೆ ತಿಳಿದ ಜ್ಞಾನವನ್ನು ಇನ್ನೊಬ್ಬರೊಟ್ಟಿಗೆ ಹಂಚ್ಕೋಬೋದು. ಯಾಕಂದರೆ ಗುರುಗಳಿಗೆ ನೀಡಬಹುದಾದಂಥ ಅತ್ಯುತ್ತಮ ಉಡುಗೊರೆ ಅಥವಾ ಗೌರವ ಅಂದರೆ ಅದು ಅವರು ಕಲಿಸಿದ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು. ಈ ಗುರುಪೂರ್ಣಿಮೆಯಂದು ಕೃತಜ್ಞತೆಯಿಂದ ಧನ್ಯವಾದ ಎಂಬ ಒಂದು ಪದವನ್ನು ಹೇಳಿ. ಅದು ಯಾವುದೇ ದುಬಾರಿ ಉಡುಗೊರೆಗಿಂತ ಅಮೂಲ್ಯವಾಗಿರುತ್ತೆ. ಇನ್ನು ಸಮಾಜದಲ್ಲಿ ಗುರುಗಳ ಪಾತ್ರ ಏನು ಅನ್ನೋದಾದರೆ, ಇವತ್ತು ಜಗತ್ತು ತುಂಬ ವೇಗವಾಗಿ ಬದಲಾಗ್ತಾ ಇದೆ. ಹೊಸ ತಂತ್ರಜ್ಞಾನಗಳು, AI ಹಾಗೆ ಇಂಟರ್ನೆಟ್ಗಳು ನಮ್ಮ ಜೀವನದ ಭಾಗ ಆಗೋಗಿದೆ. ಆದರೆ ಈ ಎಲ್ಲ ಬದಲಾವಣೆಗಳ ಮಧ್ಯೆಯೂ ಬದಲಾಗದ ಒಂದು ಶಕ್ತಿ ಇದೆ, ಅದು ಗುರುಗಳ ಮಾರ್ಗದರ್ಶನ. ಒಬ್ಬ ಗುರು ಕೇವಲ ಪಠ್ಯಪುಸ್ತಕದ ಪಾಠವನ್ನು ಹೇಳೋದಿಲ್ಲ. ಯಾವುದು ಸರಿ, ಯಾವುದು ತಪ್ಪು, ಯಾವ ಸಂದರ್ಭದಲ್ಲಿ ಯಾವ ನಿರ್ಧಾರ ತೆಗೆದುಕೋಬೇಕು, ಸಮಾಜದ ಬಗ್ಗೆ ಜವಾಬ್ದಾರಿಯುತವಾಗಿ ಹೇಗೆ ಬದುಕಬೇಕು ಅನ್ನೋದನ್ನು ಜೀವನದ ಅನುಭವದೊಂದಿಗೆ ಕಲಿಸ್ಕೊಡ್ತಾರೆ. ಇವತ್ತಿನ ಸಮಾಜಕ್ಕೆ ಕೇವಲ ಬುದ್ಧಿವಂತ ಯುವಕರು ಸಾಕಾಗೋದಿಲ್ಲ. ಉತ್ತಮ ವ್ಯಕ್ತಿತ್ವ, ಮಾನವೀಯತೆ ಹಾಗೆ ಮೌಲ್ಯಗಳನ್ನು ಹೊಂದಿರುವ ನಾಗರಿಕರು ಬೇಕು. ಅಂಥ ನಾಗರಿಕರನ್ನು ರೂಪಿಸುವ ಮಹತ್ತರ ಜವಾಬ್ದಾರಿ ಗುರುಗಳ ಮೇಲಿದೆ. ಆದ್ದರಿಂದ ಗುರುಗಳು ಕೇವಲ ವಿದ್ಯಾರ್ಥಿಗಳ ಭವಿಷ್ಯವನ್ನಷ್ಟೇ ರೂಪಿಸೋದಿಲ್ಲ, ದೇಶದ ಭವಿಷ್ಯವನ್ನು ರೂಪಿಸ್ತಾರೆ. ಆದ್ದರಿಂದ ಇಂದಿನ ಸಮಾಜದಲ್ಲಿಯೂ ಗುರುಗಳು ಕೇವಲ ಶಿಕ್ಷಕರಲ್ಲ, ಅವರು ಮುಂದಿನ ಪೀಳಿಗೆಯನ್ನು ರೂಪಿಸುವ ಶಿಲ್ಪಿಗಳು, ಸಮಾಜದ ಭವಿಷ್ಯವನ್ನು ಕಟ್ಟುವ ನಿಜವಾದ ರಾಷ್ಟ್ರ ನಿರ್ಮಾತೃಗಳು ಅಂದರೆ ತಪ್ಪಾಗೋದಿಲ್ಲ. ಸ್ನೇಹಿತರೆ, ಕೊನೆಯದಾಗಿ ಎಲ್ಲರಿಗೂ ಒಂದು ಸಂದೇಶ. ನಮ್ಮ ಜೀವನದಲ್ಲಿ ಎಲ್ಲರನ್ನೂ ನಾವು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಜೀವನಕ್ಕೆ ದಾರಿ ತೋರಿಸಿದ ಗುರುಗಳನ್ನು ಗೌರವಿಸುವುದು ನಮ್ಮ ಕೈಯಲ್ಲಿದೆ. ಇವತ್ತು ನೀವು ಯಾವ ಸ್ಥಾನದಲ್ಲಿದ್ದರೂ ಅದರ ಹಿಂದೆ ನಿಮ್ಮನ್ನು ನಂಬಿದ, ನಿಮ್ಮನ್ನು ತಿದ್ದಿದ, ನಿಮ್ಮನ್ನು ಪ್ರೋತ್ಸಾಹಿಸಿದ ಒಬ್ಬ ಗುರು ಖಂಡಿತ ಇರ್ತಾರೆ. ಈ ಗುರು ಪೂರ್ಣಿಮೆಯಂದು ಒಂದು ಕ್ಷಣ ಅವರನ್ನು ನೆನಪು ಮಾಡಿಕೊಳ್ಳಿ. ಒಂದು ಕರೆ ಮಾಡಿ ಅಥವಾ ಒಂದು ಸಂದೇಶ ಕಳಿಸಿ ಅಥವಾ ಮನಸ್ಸಿನಾಳದಿಂದ ಒಂದು ಧನ್ಯವಾದ ಹೇಳಿ. ಯಾಕಂದರೆ ಕೃತಜ್ಞತೆ ವ್ಯಕ್ತಪಡಿಸುವಂತಹ ವ್ಯಕ್ತಿ ಜೀವನದಲ್ಲಿ ಇನ್ನಷ್ಟು ಎತ್ತರಕ್ಕೆ ಬೆಳೀತಾರಂತೆ. ನೆನಪಲ್ಲಿಟ್ಕೊಳ್ಳಿ, ಒಳ್ಳೆಯ ಗುರುಗಳು ಕೇವಲ ವಿದ್ಯಾರ್ಥಿಗಳನ್ನು ಸೃಷ್ಟಿಸೋದಿಲ್ಲ, ಅವರು ಉತ್ತಮ ವ್ಯಕ್ತಿಗಳನ್ನು, ಉತ್ತಮ ಸಮಾಜವನ್ನು ಹಾಗೆ ಉತ್ತಮ ರಾಷ್ಟ್ರವನ್ನು ನಿರ್ಮಿಸ್ತಾರೆ. ಹಾಗೆ ಕೊನೆಯದಾಗಿ, ನನ್ನ ಜೀವನಕ್ಕೆ ಜ್ಞಾನದ ಬೆಳಕು ನೀಡಿದ, ಸರಿಯಾದ ದಾರಿ ತೋರಿದ ನನ್ನ ಎಲ್ಲ ಗುರುಗಳಿಗೆ ಈ ವಿಡಿಯೋ ಮೂಲಕ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಎಲ್ಲರಿಗೂ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಗುರುಗಳು ಕಲಿಸಿದ ಜ್ಞಾನ, ಸಂಸ್ಕಾರ ಹಾಗೆ ಮೌಲ್ಯಗಳೇ ನಮ್ಮ ಜೀವನದ ನಿಜವಾದ ಸಂಪತ್ತು. ಆ ಮಹಾನ್ ಗುರುಗಳಿಗೆ ಇಂದು ಮತ್ತು ಎಂದೆಂದಿಗೂ ನಮ್ಮ ಹೃದಯಪೂರ್ವಕ ಕೃತಜ್ಞತೆ. ಗುರುಗಳನ್ನು ಸ್ಮರಿಸೋಣ, ಅವರ ಆಶೀರ್ವಾದವನ್ನು ಪಡೆದು ಉತ್ತಮ ಮನುಷ್ಯರಾಗಲು ಪ್ರಯತ್ನಿಸೋಣ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಶೇಷವಾದ ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.